ಆಪ್ಕಿ ಅದಾಲತ್ನಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿ ಪಿಯೂಷ್ ಗೋಯಲ್ ಅವರ ಮೇಲಿರುವ ಆರೋಪವೇನೆಂದರೆ ಇವರ ಪಾರ್ಟಿ ದುಡ್ಡಿನ ಬಲದ ಮೇಲೆ ರಾಜಕೀಯ ಮಾಡುತ್ತದೆ ಎಂದು. ಪಿಯೂಷ್ ಜಿ, ಈಗ ಸದ್ಯಕ್ಕೆ ಪ್ರಿಯಾಂಕಾ ಗಾಂಧಿ ಕರ್ನಾಟಕದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಈ ದೇಶದಲ್ಲಿ ಬೇರೆ ಬೇರೆ ತರದ ಕಳ್ಳರಿದ್ದಾರೆ. ಒಬ್ರು ಅಂಗಡಿಲ್ ಕದೀತಾರೆ, ಒಬ್ರು ಮನೆಯಲ್ಲಿ ಕದೀತಾರೆ. ಆದ್ರೆ ಒಂದಷ್ಟು ಜನ ಇದ್ದಾರೆ, ಈ ಬಿಜೆಪಿ ನಾಯಕರು ಇವರು ಸರ್ಕಾರಗಳನ್ನೇ ಕದ್ದು ಬಿಡ್ತಾರೆ ಅಂತ. ನೋಡಿ, ನಾನ್ ನಂಬೋದೇನು ಅಂದ್ರೆ ಭಾರತದಲ್ಲಿ ಕಳ್ಳರ ಸಂಖ್ಯೆ ಕಡಿಮೆ ಇದೆ, ಪ್ರಾಮಾಣಿಕರ ಸಂಖ್ಯೆ ಜಾಸ್ತಿ ಇದೆ. ಬಹುಶಃ ಇದು ಪ್ರಿಯಾಂಕಾ ಗಾಂಧಿಯವರ ಸ್ವಯಂ ಅನುಭವ ಆಗಿರ್ಬೋದು ಕಾಂಗ್ರೆಸ್ ಪಾರ್ಟಿನಲ್ಲಿ. ಅಂದ್ರೆ ಜನ ಕಳ್ಳತನ ಡಕಾಯಿತಿ ಮಾಡೋದು. ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದೇನು ಅಂತಂದ್ರೆ, ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇತ್ತು, ಮತ್ತೆ ಬಿಜೆಪಿ ನಮ್ಮ MLAಗಳನ್ನ ಕದ್ದು ಬಿಟ್ರು ಅಂತ. ಅಂದ್ರೆ ನೀವು ಟಿಕೆಟ್ ಕೊಡೋ ಜನಗಳು ಹೇಗಿದ್ದಾರೆ ಅಂದ್ರೆ ಅವರು ಕಳ್ತನ ಮಾಡೋದು ಕೂತಿದ್ದಾರೆ ಅಂತನಾ? ಅಲ್ಲ, ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಒಂದ್ ವೇಳೆ ಇಂಥ ಆಕಾಂಕ್ಷಿಗಳನ್ನ ಇಟ್ಕೊಂಡಿದ್ರೆ ನನಗನ್ಸುತ್ತೆ ಕರ್ನಾಟಕದ ಜನತೆ ಅವರಲ್ಲಿ ಒಬ್ಬರನ್ನು MLA ಆಗಿ ಚುನಾಯಿಸಿ ಕಳಿಸಬಾರ್ದು. ಆದ್ರೆ ಈ ತರ ಪದೇ ಪದೇ ನಡೀತಾ ಇದೆ. ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ಸರ್ಕಾರ ನಡೀತಾ ಇತ್ತು, ನೀವು 40 MLAಗಳನ್ನ ಕದ್ಕೊಂಡೋಗ್ಬಿಟ್ರಿ. ಇಲ್ಲ ನೋಡಿ, ನಾವಂತೂ ಯಾರನ್ನು ಕದ್ದಿಲ್ಲ. ಇಲ್ಲಿ ನೀವೇ ಯೋಚಿಸಿ, ಒಂದ್ ವೇಳೆ 72 MLAಗಳಲ್ಲಿ 40 MLAಗಳು ಬಯಸಿದ್ರೆ ಭ್ರಷ್ಟ ನೇತೃತ್ವದಿಂದ ನಮಗೆ ಮುಕ್ತಿ ಬೇಕು ಅಂತ, ಈ ನಿಷ್ಪ್ರಯೋಜಕ ನೇತೃತ್ವದಿಂದ ಮುಕ್ತಿ ಬೇಕು ಅಂತ, ಈ ನಿಷ್ಪ್ರಯೋಜಕ ಸರ್ಕಾರದಿಂದ. ಸೊ ಅಸಲಿ ಶಿವಸೇನೆಯಲ್ಲಿ 40 MLA ಇರೋದು ಅಂತ ಆಯ್ತಲ್ಲ. ಅವ್ರು ಯಾರೋ ಅಲ್ಲೊಂದು ಇಲ್ಲೊಂದು ನಾವಿಬ್ರು ನಮಗಿಬ್ರು ತರ ಜನ ಉಳ್ಕೊಂಡಿದ್ದಾರೆ. ಅವ್ರು ಹೇಗ್ ಸೇನೆ ಆಗ್ತಾರೆ? ನಾವ್ಯಾರು ಕದ್ದಿಲ್ಲ ಸ್ವಾಮಿ, ಸ್ವಲ್ಪ ಜನ ಉಳ್ಕೊಂಡಿದ್ರಲ್ಲ ಅವ್ರನ್ನ ಅವ್ರು ಕದ್ಕೊಂಡು ಹೋಗಿದ್ದಾರೆ ಅಂತ ನಾನು ಹೇಳಿ. ಆಯ್ತು ಬಿಡಿ, ಕದ್ದಿಲ್ಲ, ಕೊಂಡ್ಕೊಂಡ್ಬಿಟ್ರೆ 50 ಕೋಟಿ ರೂಪಾಯಿ ಕೊಟ್ಟು. ಅಲ್ರಿ, ಒಂದ್ ವೇಳೆ ಅವ್ರು ಹೇಳ್ತಾರೆ 50 ಪೆಟ್ಟಿಗೆ ಅಂತ. ಅದೇನು ಅಂದ್ರೆ ನನಗಂತೂ ಇವೆಲ್ಲ ಈ ಶಬ್ದಗಳೆಲ್ಲ ಗೊತ್ತೇ ಇಲ್ಲ. ಇವತ್ತು ಆಪ್ಕೆ ಅದಾಲತ್ಗೆ ಬಂದು ಕೇಳ್ತಾ ಇದ್ದೀವಿ. ಆದ್ರೆ ಬಹುಶಃ ಮಹಾವಿಕಾಸ್ ಅಗಾಡಿಯ ನಾಯಕರ ಮಧ್ಯೆ ಇದು ರೆಗ್ಯುಲರ್ ಪ್ರಾಕ್ಟೀಸ್ ಇದ್ದಿರ್ಬೋದು. ಅವ್ರ ಮಟ್ಟಿಗೆ ಇವೆಲ್ಲ ದೊಡ್ಡ ದೊಡ್ಡ ಲೆಕ್ಕಗಳು, ದೊಡ್ಡ ದೊಡ್ಡ ಕೆಲಸ. ನನಗ್ ಗೊತ್ತಿರೋದಿಷ್ಟೇ. ಈ ಪೆಟ್ಟಿಗೆ ಅಂದ್ರೆ ಕೋಟಿನಾ? 50 ಪೆಟ್ಟಿಗೆ ಅಂತಂದ್ರೆ 50 ಕೋಟಿ. ನನಗಂತೂ ಕೋಟಿ ಅನ್ನೋದು ಹೇಗ್ ಕಾಣಿಸುತ್ತೆ ಅಂತಂದ್ರೆ 3.5 ಕೋಟಿ ಜನಗಳ ಮನೆಗೆ ಫ್ರೀಯಾಗಿ ವಿದ್ಯುತ್ ಸಿಕ್ಕಿದೆ. ನನಗೇನು ಕಾಣಿಸುತ್ತೆ ಅಂತಂದ್ರೆ 11.5 ಕೋಟಿ ಜನಗಳ ಮನೆಗೆ ಕುಕಿಂಗ್ ಗ್ಯಾಸ್ ಕನೆಕ್ಷನ್ ಸಿಕ್ಕಿದೆ. ಆ ಲೆಕ್ಕದಲ್ಲಿ ಪೆಟ್ಟಿಗೆ ಕಾಣಿಸುತ್ತೆ ಅಷ್ಟೇನೆ. ಯಾರು ಈ ಆರೋಪಗಳೆಲ್ಲ ಮಾಡ್ತಾ ಇದಾರೋ ಅವ್ರ ಹತ್ರ ಈ ಕೋಟಿ ಅಥವಾ ಪೆಟ್ಟಿಗಳ ಲೆಕ್ಕ ಕೇಳಿ ಅಷ್ಟೇನೆ, ನನ್ನ ಹತ್ರ ಬೇಡ. ಈ ಪೊಳ್ಳು ಮಾತುಗಳನ್ನ ಆಡಿ ಪ್ರಯೋಜನ ಇಲ್ಲ. ಆದ್ರೆ ಒಂದಂತೂ ಸಾಧ್ಯ ಇಲ್ಲ, ಇಷ್ಟೆಲ್ಲ MLAಗಳು ಫ್ರೀಯಾಗಿ ಗುವಾಹಟಿ ಹೊರಟೋದ್ರು, ಫ್ರೀಯಾಗಿ ಶಿವಸೇನೆ ಬಿಟ್ಟು ಶಿಂಡೆಜಿ ಜೊತೆ ಬಂದ್ಬಿಟ್ರು. ಏನಾದ್ರೂ ತಗೊಂಡಿರ್ಲೇಬೇಕು. ನೋಡಿ, ಅದೇನು ಅಂದ್ರೆ ಅವ್ರಿಗೆ ಯಾವಾಗ ಹಿಂಸೆ ತುಂಬಾ ಜಾಸ್ತಿ ಆಗುತ್ತೋ, ಆಮೇಲೆ ಆ ಹಿಂಸೆ ಉದಾಹರಣೆ ನಾವು ತುಂಬಾ ಸಲ ನೋಡಿದೀವಿ. ಹೇಮಂತ ಬಿಶ್ವಾ ಶರ್ಮಾಜಿ, ಅಸ್ಸಾಮಿನ ಹಿರಿಯ ನಾಯಕ ಅವರು. ಇವಾಗ ಒಬ್ಬ ವ್ಯಕ್ತಿ ತನ್ನ ನಾಯಕನ ಜೊತೆ ಪಾಪ ವರ್ಷಗಳಿಂದ ಕಾಯ್ಕೊಂಡು ಕೂತಿರ್ತಾನೆ ಅವ್ರನ್ನ ನೋಡ್ಬೇಕು ಅಂತ. ನೋಡ್ತಾನೆ ಆ ಒಂದು ಚಮತ್ಕಾರ ನಡೆದೇ ಹೋಗುತ್ತೆ. ಅವ್ರಿಗೆ ತಮ್ಮ ನಾಯಕನ ಮನೆಗೆ ಹೋಗಿ ನಾಯಕನ ನೋಡೋ ಅವಕಾಶ ಸಿಗುತ್ತೆ. ಅವತ್ತೂ ಕೂಡ ನಾಯಕ ಅವರ ಮನೆ ನಾಯಿ ಜೊತೆ ಆಟ ಆಡ್ತಾ ಇದ್ರೆ, ಇಂಥ ದೊಡ್ಡ ಹಿರಿಯ ನಾಯಕನಿಗೆ ಅವಮಾನ ಮಾಡಿದ್ರೆ, ಆ ಅವಮಾನ ಸಹಿಸ್ಕೊಳಕ್ಕೆ ಅಂತ ಒಳ್ಳೆ ಜನ ರಾಜಕಾರಣಕ್ಕೆ ಬಂದಿಲ್ಲ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆಲ್ಲ, ಇದು ಕಾರ್ಯಕರ್ತರ ಪಾರ್ಟಿ ಆಗಿದೆ. ಕಾರ್ಯಕರ್ತರಿಗೆ ಮರ್ಯಾದೆ ಕೊಡುತ್ತೆ. ಇವತ್ತು ನೀವು ಹೇಮಂತ್ ಬಿಶ್ವಾ ಶರ್ಮಾ ಅವ್ರನ್ನ ಕೇಳಿ ನೋಡಿ. ನೀವು ಗುವಾಹಟಿ ಬಗ್ಗೆ ಮಾತಾಡೋದಕ್ಕೆ ಹೇಳಿದೆ ನಾನು. ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದಾಗ ಎಂಥ ಮರ್ಯಾದೆ ಸಿಕ್ತು ಅವ್ರಿಗೆ ಅಂತ, ಹೇಗೆ ಅವರ ಒಂದು ಯೋಗ್ಯತೆಗೆ ತಕ್ಕ ಒಂದು ಅವಕಾಶ ಸಿಕ್ತು ಜನತೆ ಸೇವೆ ಮಾಡೋದಕ್ಕೆ ಅಂತ. ಇತ್ತೀಚೆಗೆ ಕೇಳಿ ಬರ್ತಾ ಇದೆ ಅಜಿತ್ ಪವಾರ್ಗೆ ಮರ್ಯಾದೆ ಕೊಡೋದ್ರಲ್ಲಿದೆ ಬಿಜೆಪಿ ಅಂತ. ಅವ್ರು ಬರ್ತಾರೆ, ಅವ್ರ ಜೊತೆಗೆ NCPನೂ ಜೊತೆಗೆ ತರ್ತಾರೆ ಅಂತ. ನೋಡಿ, ಇದೊಂದು ಅದ್ಭುತವಾದ ಪಾರ್ಟಿ. ಅದರಲ್ಲಿ ನಾಯಕ ಹೇಳ್ತಾನೆ ನಾನು ರಿಸೈನ್ ಮಾಡ್ತಾ ಇದ್ದೀನಿ, ಇಲ್ಲ ರಿಟೈರ್ ಆಗ್ತಾ ಇದ್ದೀನಿ ಅಂತ. ಆಮೇಲೆ ಒಂದು ಸುಳ್ಳನ್ನ ಸೃಷ್ಟಿ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ಪೂರ್ತಿ ಸಲಹೆ ಸಮಾಲೋಚನೆ ನಡೆಯುತ್ತೆ. ಮತ್ತೆ ಇಂಥ ನಾಟಕಗಳನ್ನ ಭಾರತದ ಜನತೆ ಘೋರವಾಗಿ ವಿರೋಧಿಸುತ್ತೆ. ಇದಕ್ಕೆ ಉತ್ತರನು ಭಾರತದ ಜನತೆನೇ ಕೊಡ್ತಾರೆ. ನಮಗೆ ಯಾರು ನಮ್ ಜೊತೆಗೆ ಬರ್ತಾರೆ, ಯಾರು ಬರಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮ್ಗೆ ಸಮಯನೂ ಇಲ್ಲ. ನಮ್ಗೆ ಬೇಕಾಗಿಲ್ಲ, ಒಳ್ಳೆ ಜನ ನಮ್ ಜೊತೆಗೆ ಬಂದೇ ಬರ್ತಾರೆ, ನಾವು ಅವ್ರನ್ನ ಸೇರಿ. ನೀವು ಮಹಾರಾಷ್ಟ್ರದ ರಾಜಕಾರಣನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಸೊ ಅದನ್ನೇ ನಾನು ಅರ್ಥ ಮಾಡ್ಕೊಳಕ್ ನೋಡ್ತಾ ಇದ್ದೀನಿ. ಒಂದ್ ವೇಳೆ ಶಿಂದೇಜಿ ಜೊತೆ ಬಿಜೆಪಿ ಚುನಾವಣೆಗೆ ಹೋದ್ರೆ ನಷ್ಟ ಆಗ್ಬಹುದು, ಅದಕ್ಕೆ ಅಜಿತ್ ಪವಾರ್ನು ಸೇರಿಸ್ಕೊಂಡ್ರು ಅಂತ. ನಾನು ನಿಮ್ಗೊಂದು ಮಾತನ್ನು ಸ್ಪಷ್ಟ ಮಾಡ್ತೀನಿ ಕೇಳಿ. ಅಂದ್ರೆ ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ,
ಶಿವಸೇನಾದ ನಾಯಕರವರು. ಮತ್ತೆ ಶಿವಸೇನೆ ಭಾರತೀಯ ಜನತಾ ಪಾರ್ಟಿಯ ಸಂಯುಕ್ತ ಸರ್ಕಾರ ತುಂಬಾ ದೃಢವಾಗಿ ಮಹಾರಾಷ್ಟ್ರದಲ್ಲಿ ಜನಗಳ ಸೇವೆ ಮಾಡ್ತಾ ಇದೆ. ನೀವು ಬಂದು ನೋಡಿ ಎಷ್ಟು ವೇಗವಾಗಿ ಮಹಾರಾಷ್ಟ್ರದಲ್ಲಿ ಡೆವಲಪ್ಮೆಂಟ್, ವಿಕಾಸ, ಪ್ರಗತಿ ನಡೀತಾ ಇದೆ ಅಂತಂದ್ರೆ, ನೀವು ಯಾವ ಕಡೆ ನೋಡಿದ್ರೂ ಅಲ್ಲಿ ಮೆಟ್ರೋದ ಲೈನ್ಸ್ ಬರ್ತಾನೇ ಇದೆ, ಅಲ್ಲಿ ಟ್ರಾನ್ಸ್ ಹಾರ್ಬರ್ ಲಿಂಕ್ಸ್ ಬರ್ತಾ ಇದೆ, ನಾಗ್ಪುರ ಮುಂಬೈನ ಸಂಪರ್ಕಿಸುವಂತ ಒಂದು ಎಕ್ಸ್ಪ್ರೆಸ್ ವೇ ಸೂಪರ್ ಎಕ್ಸ್ಪ್ರೆಸ್ ಸ್ಪೀಡ್ ಅಲ್ಲಿ ನಡೀತಾ ಇದೆ. ನಮ್ಮ ಒಂದೊಂದು ಧಾರ್ಮಿಕ ಮತ್ತೆ ತೀರ್ಥ ಸ್ಥಳದ ವಿಕಾಸ ಆಗ್ತಾ ಇದೆ. ಯಾವ ರೀತಿನಲ್ಲಿ ದೇಶದ ಮಹಾರಾಷ್ಟ್ರ ಪ್ರದೇಶದ ಹಳ್ಳಿಗೂ ಹೊಸ ಆಧಾರಭೂತ ಸೌಲಭ್ಯಗಳು ತಲುಪ್ತಾ ಇವೆ. ಒಂದೇ ಇಚ್ಛಾಶಕ್ತಿಯೊಂದಿಗೆ ಸಿಂಧೇಜಿಯವರು, ಫಡ್ನವೀಸ್ ಅವರು ಸೇರ್ಕೊಂಡು ಜನಗಳ ಸೇವೆ ಮಾಡ್ತಾ ಇದ್ದಾರೆ. ನಿಮಗೆ ಪಕ್ಕಾ ಮಾತು ಹೇಳ್ತೀನಿ ಕೇಳಿ, ಸಿಂಧೇಜಿ ಮತ್ತೆ ಫಡ್ನವೀಸ್ ಜಿ ಸೇರ್ಕೊಂಡು ಶಿವಸೇನೆ ಭಾಜಪ ಸರ್ಕಾರನ ನಡೆಸ್ತಾರೆ. ತುಂಬಾ ಗಟ್ಟಿಯಾದ ಸರ್ಕಾರ ಇದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರ ಸೇವೆ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ಸ್ವೀಪ್ ಮಾಡುತ್ತೆ ಮಹಾರಾಷ್ಟ್ರದ ಜನತೆ. ಇದೇ ಒಂದು ರೀತಿಯಲ್ಲಿ ವಿಕಾಸ ಆಗ್ತಾ ಇದೆ. ರಾಹುಲ್ ಗಾಂಧಿ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಗೆಲ್ಲೋದು ಯಾಕೆ ಅಂತಂದ್ರೆ ಅವ್ರ ಹತ್ರ ತುಂಬಾನೇ ದುಡ್ಡಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಅಂತ. ನೋಡಿ ರಾಹುಲ್ ಗಾಂಧೀಜಿ, ನನಗಂತೂ ವ್ಯಕ್ತಿಗತವಾಗಿ ಗೊತ್ತಿಲ್ಲ ಅವರ ಬಗ್ಗೆ, ಬಹುಶಃ ನಿಮಗ್ ಗೊತ್ತಿರಬಹುದು. ಒಂದ್ ವೇಳೆ ನೀವು ಅಥವಾ ಮಾನ್ಯ ಜಡ್ಜ್ ಸಾಹೇಬರು ಅವರಿಗೆ ಸಲಹೆ ಸೂಚನೆ ಕೊಡೋ ಹಾಗಿದ್ರೆ ಒಂದೇ ಒಂದು ಮಾತನ್ನ ಹೇಳಿ ಅವರಿಗೆ, ಅವರು ಭಾರತದ ಜನತೆನ ಅವಮಾನ ಮಾಡೋದನ್ನ ನಿಲ್ಲಿಸಬೇಕು ಅಂತ. ಅವರಂತೂ ಅವ್ರದೇ MLAಗಳನ್ನ ಅವಮಾನ ಮಾಡ್ತಾನೆ ಇರ್ತಾರೆ. ಖುದ್ದು ತಮ್ಮದೇ ಮುಖ್ಯಮಂತ್ರಿಗಳಿಗೆ ಪದೇ ಪದೇ ಅವಮಾನ ಮಾಡ್ತಾನೆ ಇರ್ತಾರೆ. ನಿಮಗ್ ನೆನಪಿರಬಹುದು, ಕಾಂಗ್ರೆಸ್ ಇದ್ದ ಕಾಲದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಿದ್ದಾರೆ, ಎಷ್ಟು ಜನ ಮುಖ್ಯಮಂತ್ರಿಗಳನ್ನ ಓವರ್ ನೈಟ್ ತೆಗೆದು ಹಾಕಿದ್ದಾರೆ, ಎಷ್ಟು ಮುಖ್ಯಮಂತ್ರಿಗಳ ಸರ್ಕಾರಗಳನ್ನ ನಾಶ ಮಾಡ್ಬಿಟ್ರು ಅಂತ. ಇದು ಕಾಂಗ್ರೆಸ್ ಕೆಲಸ ಮಾಡೋಂಥ ರೀತಿ. ಆದ್ರೆ ಸ್ವತಃ ತಮ್ಮ ಪಾರ್ಟಿಗೆ ಅವಮಾನ ಮಾಡೋದು, ಅದು ಅವ್ರಿಗೆ ಗೊತ್ತು, ಅವ್ರ ಪಾರ್ಟಿ ಜನಗಳಿಗೆ ಗೊತ್ತು. ಭಾರತದ ಜನತೆಗೆ ಅವಮಾನ ಮಾಡಬಾರ್ದು. ಯಾಕೆಂದ್ರೆ ಎಲೆಕ್ಷನ್ ಇದೇ ಭಾರತದ ಜನತೆ ಬಲದಿಂದ ನಾವು ಗೆದ್ದಿದ್ದು. ಭಾರತದ ಜನರ ವೋಟಿಂದ ಮೋದಿಜಿಯವರಿಗೆ 303 ಸೀಟ್ಗಳು ಭಾಜಪ ಒಂದೇ ತಗೊಂಡಿದೆ. ಸಂಪೂರ್ಣ ಬಹುಮತದ ಸರ್ಕಾರ 2ನೇ ಸಲ ಈ ಜನತೆ ನಮಗ್ ಕೊಟ್ಟಿದೆ. ಮೋದಿಜಿ ಮೇಲಿನ ಪ್ರೀತಿಗೆ, ಅವ್ರ ಮೇಲಿಟ್ಟ ನಂಬಿಕೆಗೆ. ಈ ಜನತೆಗೆ ಅವಮಾನ ಮಾಡೋದನ್ನ ರಾಹುಲ್ ಗಾಂಧಿ ಅವರು ದಯಮಾಡಿ ನಿಲ್ಲಿಸಬೇಕು. ಅವ್ರ್ಯಾಕೆ ನಿಮ್ಮನ್ನ ಈ ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ, ಹಿಂದೆ ಎಲ್ಲಾ ಭಾರತೀಯ ಜನತಾ ಪಾರ್ಟಿ ಹತ್ರ ಫಂಡ್ಸ್ ಇರ್ತಾನೆ ಇರ್ಲಿಲ್ಲ. ಯಾವಾಗ ಪಿಯೂಷ್ ಗೋಯಲ್ ಟ್ರೆಜರರ್ ಆದ್ರೋ, ಅವರು ತಮ್ಮ ಎಲ್ಲ ದೊಡ್ಡ ದೊಡ್ಡ ಕನೆಕ್ಷನ್, ಉದ್ಯಮಿಗಳ ಕನೆಕ್ಷನ್ ನ ಬಳಸ್ಕೊಂಡು ಮತ್ತೆ ಬಿಜೆಪಿ ಹತ್ರ ತುಂಬಾ ಫಂಡ್ಸ್ ಬಂದ್ಬಿಡ್ತು. ಈಗ ಬಿಜೆಪಿಗೆ ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡೋದಕ್ಕೆ ಯಾವುದೇ ಕಷ್ಟ ಇಲ್ಲ ಅಂತ. ನೋಡಿ, ಭಾರತೀಯ ಜನತಾ ಪಾರ್ಟಿ ಹತ್ರ ದುಡ್ಡೇನು ಬರುತ್ತಲ್ಲ, ಅದು ಪ್ರಾಮಾಣಿಕವಾದ ವ್ಯವಸ್ಥೆಯಿಂದ ಬರುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಬರೋ ದುಡ್ಡಿದೆಯಲ್ಲ, ಅದು ಸೀದಾ ಬ್ಯಾಂಕ್ ಖಾತೆಗೆ ಹೋಗುತ್ತೆ. ಭಾರತೀಯ ಜನತಾ ಪಾರ್ಟಿಗೆ ಯಾರಾದ್ರೂ ಒಬ್ಬ ಡೊನೇಷನ್ ಕೊಟ್ಟಾಗ ಅದು ಕಲ್ಲಿದ್ಲು ಗಣಿ ಮುಂದೆ ಕೊಡೋದಿಲ್ಲ, ಕ್ವಿಡ್ ಪ್ರೋ ಕೋ ಆಗಿರೋದಿಲ್ಲ. ಅದು ಔಟ್ ಆಫ್ ದಿ ಫೀಲಿಂಗ್, ದೇಶಕ್ಕೆ ಒಳ್ಳೇದಾಗ್ಬೇಕು ಅಂತ ಅವರ ಮನಸ್ಸಲ್ಲಿ ಬರುತ್ತಲ್ಲ, ಒಂದು ಇಚ್ಛೆ ಇರುತ್ತಲ್ಲ, ಆಸೆ ಇರುತ್ತಲ್ಲ, ಆ ಒಂದು ಒಳ್ಳೆ ಸರ್ಕಾರ ಕೆಲಸ ಮಾಡ್ಲಿ ಅಂತ, ಅದರಿಂದ ಬರುತ್ತೆ. ಮತ್ತದು ಸೀದಾ ಭಾರತೀಯ ಜನತಾ ಪಾರ್ಟಿಯ ಖಾತೆಗೆ ಹೋಗುತ್ತೆ ಅಷ್ಟೇನೆ. ಅದಕ್ಕೆ ನಿಮ್ಮೆಲ್ರಿಗೂ ನೋಡೋದಕ್ಕೆ ಸಿಗ್ತಾ ಇದೆ. ಈ ಪಾರ್ಟಿಗಳು ಜವಾಬ್ ಕೊಡ್ಬೇಕಾಗತ್ತೆ. ಸೊ ಇವ್ರ ಕಡೆ ಪಾರ್ಟಿ ಫಂಡ್ ಕಲೆಕ್ಷನ್ ಆಗುತ್ತಲ್ಲ, ಆ ದುಡ್ಡೆಲ್ಲಿ ಹೋಗುತ್ತೆ? ಅದು ಅವ್ರ ಜೇಬಿಗೆ ಹೋಗುತ್ತೋ ಇಲ್ಲ ಪಾರ್ಟಿ ಫಂಡ್ಗೆ ಬರುತ್ತೋ? ಯಾಕೆಂದ್ರೆ ಪಾರ್ಟಿ ಫಂಡ್ ಬರೋ ಹಾಗಿದ್ರೆ ಅವರು ಚೆಕ್ ಮೂಲಕ ತಗೊಳಲ್ಲ. ಯಾಕೆ ಬ್ಯಾಂಕ್ ಮೂಲಕ ಯಾಕೆ ಅವ್ರ ಪಾರ್ಟಿ ಫಂಡ್ಗೆ ಹಾಕಲ್ಲ? ಈ ಪ್ರಶ್ನೆಗೆ ನಿಜವಾಗ್ಲೂ ಈ ಪಾರ್ಟಿಗಳು ಉತ್ತರ ಕೊಡಬೇಕಾಗುತ್ತೆ. ಆದ್ರೆ ರಾಹುಲ್ ಜಿ ಏನ್ ಹೇಳ್ತಾರೆ ಅಂತಂದ್ರೆ, ಬಿಜೆಪಿ ಏನೇ ನೀತಿ ತಂದ್ರೂ ಅದು 4-5 ಉದ್ಯಮಿಗಳಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಇರುತ್ತೆ, ಅದಕ್ಕೆ ದುಡ್ಡು ಬರುತ್ತೆ. ನಾನು ಪ್ರೂಫ್ ಜೊತೆಗೆ ಇವತ್ತು ಆಪ್ಕೆ ಅದಾಲತ್ತಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಒಂದೇ ಏಕೈಕ ಪಾರ್ಟಿ. ಅದರ ಸರ್ಕಾರದಿಂದ ಇವತ್ತು ದೇಶದ ಯಾವುದೇ ಉದ್ಯಮಿಗೆ, ಅವರಿಗೆ ಒಂದ್ ವೇಳೆ ಏನಾದ್ರೂ ಈ ಪಾರ್ಟಿಯ ಯಾವುದೇ ಸರ್ಕಾರದಿಂದ ಒಂದು ಫೇವರ್ ಸಿಕ್ಕಿದ್ರೆ, ಯಾವ್ದಾದ್ರೂ ಕಾಂಟ್ರಾಕ್ಟ್ ಸಿಕ್ಕಿದ್ರೆ, ಅದು ಡ್ಯೂ ಪ್ರಾಸೆಸ್ ಇಲ್ಲದೆ, ಪಾರದರ್ಶಕವಾದ ಅವಕಾಶ ಇಲ್ಲದೆ ಯಾರಿಗಾದ್ರೂ ಸಿಕ್ಕಿದ್ರೆ, ಅಂತದ್ದು ಒಂದಾದ್ರೂ ಇನ್ಸಿಡೆಂಟ್ಸ್ ಯಾವ್ದಾದ್ರೂ ಇದ್ರೆ ತಂದು ತೋರಿಸಿ. ಆದ್ರೆ ಅವರು ದಿನ ಗುಣಕ್ತಾನೆ ಇರ್ತಾರೆ. ನೋಡಿ, ಅದಾನಿಗೆ ಪೋರ್ಟ್ ಕೊಟ್ಬಿಟ್ರು, ಏರ್ಪೋರ್ಟು ಕೊಟ್ಬಿಟ್ರು, ಮೈನ್ಸ್ ಕೊಟ್ಬಿಟ್ರು, ಗ್ಯಾಸು ಕೊಟ್ಬಿಟ್ರು, ಪವರು ಕೊಟ್ಬಿಟ್ರು, ಪ್ರತಿಯೊಂದು ಅದಾನಿ ಕೊಟ್ಬಿಟ್ರಿ ಅಂತ. ಈಗ ಪೋರ್ಟ್ ವಿಷಯಕ್ಕೆ ಬಂತು ಅಂತಂದ್ರೆ, ಆ ಪೋರ್ಟ್ ಅಂತೂ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಆಗ ಅವ್ರಿಗೆ ಸಿಕ್ಕಿದ್ದು. ಸೊ ಅದಕ್ಕೆ ಉತ್ತರನ ಅವರು ಕೊಡಬೇಕಾಗುತ್ತೆ. ಅಂದ್ರೆ ಆ ಕಾಂಟ್ರಾಕ್ಟ್ ಅದಾನಿಜಿ ಅವ್ರಿಗೆ ಹೇಗ್ ಸಿಕ್ತು ಅಂತ. ರಾಜಸ್ಥಾನದಲ್ಲಿ ಅವ್ರದ್ದು ತುಂಬಾ ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಬರ್ತಾ ಇದೆ. ಆಗ ಯಾರು ಪಕ್ಕ ಕೂತಿದ್ರು?
ರಾಜಸ್ಥಾನ ಮುಖ್ಯಮಂತ್ರಿ ಜೊತೆಗೆ ಪಿಸ್ ಅಂತ ಮಾತಾಡ್ತಿದ್ರಲ್ಲ, ಅದನ್ನ ಅವರೇ ಬಹಿರಂಗ ಪಡಿಸ್ಬೇಕು ನೋಡಿ. ಯಾಕೆಂದ್ರೆ ನಾವಂತೂ ಅವ್ರಿಗೆ ಯಾವುದೇ ರೀತಿ ಜಮೀನು ಕೊಟ್ಟಿಲ್ಲ. ತಗೊಳ್ಳಿ, ಇದು ನಿಮ್ದು ಜಮೀನು, ನೀವು ಪ್ಲಾಂಟ್ ಶುರು ಮಾಡ್ಕೊಳ್ಳಿ ಅಂತ. ಪ್ರತಿಯೊಂದು ವಿಷಯ ಒಂದು ಟ್ರಾನ್ಸ್ಪರೆಂಟ್ ಪ್ರಾಸೆಸ್ ಡ್ರಿವನ್ ಈ ಸರ್ಕಾರ ಮಾಡಿದೆ. ಇವತ್ತಿನ ತನಕ ಯಾರು ಆರೋಪ ಮಾಡಿಲ್ಲ ಸರ್ಕಾರದಿಂದ ಇಂಥ ಬೆನಿಫಿಟ್ ಸಿಕ್ತು ಅಂತ. ಏರ್ಪೋರ್ಟ್ ಬಗ್ಗೆ ಮಾತಾಡಿದ್ರೆ ನೀವು, ಪಾರದರ್ಶಕವಾದ ವ್ಯವಸ್ಥೆನಲ್ಲಿ ಅವರಿಗೆ ಏರ್ಪೋರ್ಟಿನ ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟ್ ಕೊಡಬೇಕಾಗಿತ್ತು. ಅದು ಬಿಡ್ ಔಟ್ ಆಯ್ತು. ತುಂಬಾ ಕಂಪನಿಗಳು ಅದಕ್ಕೆ ಬಿಡ್ ಮಾಡಿತು. ಒಂದು ವೇಳೆ ಅವರ ಬಿಡ್ ದೇಶದ ಹಿತದಲ್ಲಿದ್ರೆ, ಎಲ್ಲದಕ್ಕಿಂತ ಜಾಸ್ತಿ ಬಿಡ್ ಇದ್ರೆ ಅವರದನ್ನ ಗೆದ್ಕೋತಾರೆ. ಒಂದ್ ವೇಳೆ ಬಿಡ್ಡಲ್ಲಿ ಬೇರೆ ಯಾರಾದ್ರೂ ಗೆದ್ದಿದ್ರೆ ಅವ್ರಿಗೆ ಸಿಗ್ತಾ ಇತ್ತು. ಸೊ ಇದೊಂದು ಬಿಡ್ಡಿಂಗ್ ಪ್ರಾಸೆಸ್ ಅಲ್ಲಿ ಎಲ್ರಿಗೂ ಅವಕಾಶ ಇದೆ. ಮುಂದಿನ ಸಲ ರಜತ್ ಅವರೇ, ನೀವು ಬಿಡ್ ಮಾಡ್ಬಿಡಿ. ಆದ್ರೆ ಹಿಂಡನ್ಬರ್ಗ್ ರಿಪೋರ್ಟ್ ಅಲ್ಲಿ ಗೌತಮ್ ಅಡಾನಿ ಮೇಲೆ ತುಂಬಾ ದೊಡ್ಡ ಆರೋಪ ಹೊರಿಸಲಾಗಿದೆ. ನೀವಂತೂ ಬ್ಯಾಂಕಿಂಗ್ನಲ್ಲಿ, ಫೈನಾನ್ಸ್ನಲ್ಲಿ ಎಕ್ಸ್ಪರ್ಟು. ನಿಮ್ಗೂ ಅರ್ಥ ಆಗಿರ್ಬೇಕು ಅದು ಗಂಭೀರವಾದ ಆರೋಪ ಅಂತ. ಏನೇನ್ ಆರೋಪ ಹಾಕಿದಾರೋ ಅದ್ರ ಮೇಲೆ ಖಂಡಿತವಾಗ್ಲೂ ಇನ್ವೆಸ್ಟಿಗೇಷನ್ ನಡೀತಾನೆ ಇದೆ. ತನಿಖಾ ಕಮಿಟಿ ಕೂತಿದೆ. ನೋಡೋಣ ಅವ್ರೇನ್ ಹೊರಗೆ ತರ್ತಾರೆ ಅಂತ. ಹೊರಗೆ ಬರಲೇಬೇಕಲ್ವಾ? ಆದ್ರೆ ಈ ರೀತಿಯಾಗಿ ದೇಶದ ಅರ್ಥವ್ಯವಸ್ಥೆನ ಒಂದು ಅರ್ಥದಲ್ಲಿ ಕಾಲೆಳೆದು ಬೀಳ್ಸೋ ಪ್ರಯತ್ನನ ವಿದೇಶಿಯರು ಮಾಡ್ತಿದ್ದಾರೆ ಅಂತಂದ್ರೆ ಅದು ತುಂಬಾ ಗಂಭೀರ ಆಗುತ್ತೆ. ಮತ್ತೆ ಇದ್ರ ಮೇಲೆ ಭಾರತದ ಅರ್ಥವ್ಯವಸ್ಥೆ ಜೊತೆ ಹೊಂದಿಕೊಂಡಿರುವಂತಹ ಪ್ರತಿಯೊಬ್ಬರೂ ಚಿಂತೆ ಮಾಡೋ. ಈಗಂತೂ ಶರದ್ ಪವಾರ್ ಕೂಡ ಹೇಳ್ತಾ ಇದ್ರು, ಈ ತಮ್ಮ ಲಾಭಕ್ಕೋಸ್ಕರ ಈ ರಿಪೋರ್ಟ್ ಹೊರಗೆ ತಂದ್ರು. ಸಹಜ ಅಲ್ವಾ ಅದು? ಅದೇ ಅಸಲಿಯತ್ತು. ಅದೇನು ಅಸಲಿಯತ್ತಿತ್ತೋ ಅದನ್ನೇ ಜನರ ಮುಂದೆ ಇಟ್ಟಿದ್ದಾರೆ.